ಯಾವ ರೀತಿ ರೆಡಿ ಆಗಬೇಕು, ಮತ್ತೆ ಇಲ್ಲಿ ಒಳಗಡೆ ಏನೆಲ್ಲ ನಡೆದಿದೆ ಷಡ್ಯಂತ್ರ ಬಗ್ಗೆ ನಮ್ಮ ಮಾನ್ಯ ಚಂದ್ರಶೇಖರ ಸಾಹೇಬರು ಮತ್ತೆ ಮಾನ್ಯ ಶಾಸಕರುಗಳು ಕೃಷ್ಣಮೂರ್ತಿ ಅವರು, ಪ್ರೊಫೆಸರ್ ದೇವರಾಜ್ ಅವರು, ಪೂಜ್ಯ ಸ್ವಾಮೀಜಿ ಅವರು, ವೇದಿಕೆಗಳಿರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದ್ದಾರೆ. ಮಂಡ್ಯದಲ್ಲೂ ಸಭೆ ಇದೆ, 500 ದಿನ ಕೂತಿದ್ದಾರೆ ಪಾಪ. 3 ಗಂಟೆಗೆ ಇರ್ಬೇಕಾಗಿ ಇಲ್ಲೇ 3 ಗಂಟೆ ಆಗ್ತಿದೆ. ಹಾಗಾಗಿ ಮಂಡ್ಯಕ್ಕೆ ಹೋಗ್ಬೇಕು ಅರ್ಜೆಂಟು. ವಿಷಯ ತುಂಬಾ ಗಂಭೀರವಾಗಿದೆ. ಒಂದೇನಂದ್ರೆ ಖಾಸಗೀಕರಣವನ್ನು ತಂದು ಮೀಸಲಾತಿಯನ್ನು ನಾಶ ಮಾಡೋದು, ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಒಲೆಮಾರಿಗಳನ್ನು ನಾಶ ಮಾಡ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ಖಾಸಗೀಕರಣದಿಂದ ಮೀಸಲಾತಿ ನಾಶ ಆಯಿತು, ಒಳ ಮೀಸಲಾತಿಯಿಂದ ಒಲೆಮಾರಿಗಳು ನಾಶ ಆಗ್ತಕ್ಕಂಥ ಷಡ್ಯಂತ್ರವನ್ನು ರೂಪಿಸಿ ಪರ್ಮನೆಂಟಾಗಿ ಮಾರಿಗಳು ಬೀದಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯವರು ಬಹಳ ಪ್ರಬುದ್ಧರು. ನೀವು ಯಾವುದೇ ಹೋರಾಟ ಪ್ರಾರಂಭ ಆದರೆ ಚಾಮರಾಜನಗರದಿಂದ ಪ್ರಾರಂಭ ಆಗುತ್ತೆ. ನೀವು ಹೋರಾಟಕ್ಕೆ ಯಾವತ್ತೂ ಸೋತಿಲ್ಲ. ನಗರದಲ್ಲಿ ಹೋರಾಟ ಪ್ರಾರಂಭ ಆದರೆ ಅದಕ್ಕೆ ಸೋಲು ಯಾವತ್ತೂ ಇಲ್ಲ. ಈ ಷಡ್ಯಂತ್ರವನ್ನು ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ. ಈಗ ಅದನ್ನು ಬೇರ್ಸೋದು ಹೆಂಗೆ ಅಂತಕ್ಕಂಥದ್ದು ಅಂಬೇಡ್ಕರ್ ಮೊಮ್ಮಕ್ಕಳು ಪ್ರೊಫೆಸರ್ ದೇವರಾಜ್ ಹೇಳಿದಂಗೆ ನಮಗೂ ಗೊತ್ತಿದೆ ಬೇರ್ಸೋದು ಹೆಂಗೆ ಅಂತ. ಇದನ್ನ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ 2 ಪದ, ಹೆಚ್ಚು ತಿಂದವರು ಕಿತ್ತು ತಿಂದವರು ಅಂತ ಬಳಸಿದ್ದಾರೆ. ಹೆಚ್ಚು ತಿಂದವರು ಯಾರು? ಆ ಪದದಲ್ಲಿ ಹೆಚ್ಚು ತಿಂದವರು ಕಿತ್ತು ತಿಂದವರು. ಹೆಚ್ಚು ತಿಂದರೆ ಯಾರು? ಕಿತ್ತು ತಿಂದರೆ ಯಾರು? ಈ ಪದನ ನಾವು ಬಳಸ್ಬೋದ? ಒಬ್ಬ ನ್ಯಾಯಮೂರ್ತಿ ಆಗಿ ಹೆಚ್ಚು ತಿಂದವರು ಕಿತ್ತು ತಿಂದವರು, ಇದರ ಅರ್ಥ ಏನು? ಶತಶತಮಾನಗಳಿಂದ ಮಲವನ್ನು ಹೊತ್ತಂತ ಒಂದು ಸಮುದಾಯ ಬೀದಿದೆ. ಶತಶತಮಾನದಿಂದ ಉಂಡಿ ತುಳಿ ಜೀತ ಮಾಡಿದಂತ ಸಮುದಾಯ ಬೀದಿದೆ. ಎಲ್ಲಾ ನುಂಗಿ ನೀರು ಕುಡಿದಂತ ನೀವು, ಆ ನ್ಯಾಯಾಧೀಶನು ಒಳಗೊಂಡಂತ ಹೇಳ್ತಾ ಇದ್ದೀನಿ ನಾನು. ಎಲ್ಲವನ್ನು ನುಂಗಿ ನೀರು ಕುಡಿದವರು ಇವತ್ತು ಒಳಗಡೆ ಕಿತ್ತು ತಿಂದವರು, ಹೆಚ್ಚು ತಿಂದವರು ಅಂತ ನೀವು ಪದಗಳನ್ನ ಬಳಸಿದ್ರೆ ಅದು ಬೇಕಾಗುತ್ತೆ. ಇಷ್ಟು ಕಿಚ್ಚು ಯಾಕೆ ನಿಮ್ಗೆ? ಕಂಬಾಲಪಲ್ಲಿಯಲ್ಲಿ ಪ್ರಕರಣ ನಡೆದಾಗಿದ್ದಂತ ಜಡ್ಜ್ ಯಾರು ಗೊತ್ತಾ? ಯಾರು?